Good morning everyone. Today I am going to start a prose which is written in the form of a story. Its title is The Voter, written by Chinua Achebe, who was a Nigerian novelist, poet, professor, as well as a critic. World class, world reputed novelist who was from Igbo society, and his novels may be a piece of literature. It is nothing but one type of a reflection of Nigerian life or Igbo society. ಒಬ್ಬ ಸುಪ್ರಸಿದ್ಧ ಚಿನೋಯ ಅಚೆಬೆ ಒಬ್ಬ ಸುಪ್ರಸಿದ್ಧ ಕವಿ, ಪ್ರೊಫೆಸರ, ಕ್ರಿಟಿಕ, ಮುಂದ ಒಬ್ಬ ನಾವೆಲಿಸ್ಟ್, ಜಗದ್ವಿಖ್ಯಾತ ನಾವೆಲಿಸ್ಟ್. ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯ ಒಳಗೆ ನಮಗೆ ಏನು ಕಂಡು ಬರ್ತದಪ್ಪ ಅಂದ್ರೆ ನೈಜೀರಿಯನ್ ಜೀವನ, ನೈಜೀರಿಯಾದಾಗ ಇರ್ತಕ್ಕಂಥ ಇಗ್ಬೋ ಸಮಾಜದಾಗಿರ್ತಕ್ಕಂಥ ಜನರ ಅವ್ರ ಜೀವನವನ್ನು ನಮಗೆ ಕಂಡು ಬರ್ತದೆ. ಸೊ just a glance on the pre-reading activity. Do we have a voting system in your college? Pre-reading ದಾಗ ಏನು ಮಾಡಿದಾರಪ್ಪ ಅಂದ್ರೆ they have asked two questions. So do you have voting system in your college ಅಂತ ಒಂದು ಕ್ವಶನ್ ಕೇಳ್ತಾರೆ ನಮ್ಗೆ. ಆನ್ಸರ್ ಇಸ್ ನೋ. ಆಕ್ಚುಲಿ nowadays voting system in school college is completely depending upon the merits. Those who scores high, he will be selected as the class representative, maybe captain, maybe GS. So one more question is there. To what extent is voting important for democracy? Actually, voter and voting plays an important role to give proper shape to the democracy. ವೋಟರ್ ಅಂದ್ರೆ ಮತದಾತ, ವೋಟಿಂಗ್ ಅಂದ್ರೆ ವೋಟಿಂಗ್ ಸಿಸ್ಟಮ್, ಮತದಾನ. ಇದೇನದಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಒಳಗ ಅತಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಯಾರು ವಹಿಸ್ತಾರಪ್ಪ ಅಂದ್ರೆ ವೋಟರ್ಸ್. ಸೊ come back to prose. Here there is a character's name is Roof. Rufus Okek, in short Roof. Rufus Okek ಅಂತ ಒಂದು ಕ್ಯಾರೆಕ್ಟರ್ ಅದ, and short people call him lovingly as a Roof. ಅಂತ ಅಲ್ಲಿರ್ತಕ್ಕಂಥ ಜನರ ಅವಂಗೇನು ಏನಂತ ಕರೀತಾರಪ್ಪ ಅಂದ್ರೆ ರೂಫ್ ಅಂತ ಕರೀತಾರೆ. ರೂಫ್ ವಾಸ್ ಎಜುಕೇಟೆಡ್, ಯಂಗ್, ಎನರ್ಜೆಟಿಕ್ ಅಂಡ್ ಎಂಥೂಸಿಯಾಸ್ಟಿಕ್ ಬಾಯ್. ರೂಫ್ ಹೆಂಗ್ ಅದನು? ಸುಶಿಕ್ಷಿತ ಅದ, ಯಂಗ್ ಅದನು, ಎನರ್ಜೆಟಿಕ್ ಅದನು. ಅದರ ಜೊತೆ ಏನದಪ್ಪ ಅಂದ್ರೆ ಎಂಥೂಸಿಯಾಸ್ಟಿಕ್ ಮೀನ್ಸ್ ಉತ್ಸಾಹ ಅದವನಲ್ಲಿ. So he has completed his education and went to the town for 2 years for the purpose of service, and he got service there in bicycle company. And the education complete ಆಗ ಏನಾಗ್ತದಪ್ಪ ಅಂದ್ರೆ ಅವನು ಸಿಟಿಗೆ ಹೋಗ್ತಾನು. ಅಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಸರ್ವಿಸ್ ಅವ್ನಿಗೆ ಸಿಗ್ತದ. bicycle ಕಂಪನಿದಾಗ ಏನಾಗ್ತದಪ್ಪ ಅಂದ್ರೆ ಸರ್ವಿಸ್ ಸಿಗ್ತದ. where he served for 2 years.
ಅಲ್ಲಿ ಅವ ಏನು ಮಾಡ್ತಾನಪ್ಪ ಅಂದ್ರೆ 2 ವರ್ಷ ಸರ್ವಿಸ್ ಮಾಡ್ತಾನು. But he was not willing to continue his service. That's why He left the service and again came back to his village. His name was Imofia. ಸರ್ವಿಸ್ ಮಾಡ್ತಾನೆ 2 ವರ್ಷ. ಆದ್ರೆ ಅವ್ನಿಗೆ ಏನಾಗೈತಪ್ಪ ಅಂದ್ರೆ ಅಲ್ಲಿ ಮನಸ್ಸು ಹತ್ತಂಗಿಲ್ಲ. ಅದ್ರ ಸಲುವಾಗಿ ಅವ್ ಏನು ಮಾಡ್ತಾನೋ ಮತ್ತ ಅವ ತನ್ನ ಊರ್ ಕಡೆ ಬರ್ತಾನೋ. ಆ ಊರಿಗೆ ಸರಿ ಏನಪ್ಪ ಅಂದ್ರೆ ಇಮೋಫಿಯಾ. And why did he come to his nativity or village? ಆಯ್ತು ಎತ್ತ ಸಲುವಾಗಿ ಬರ್ತಾನೋ, ಏಕೆ ಬರುತ್ತಾನೆ? He was eager to help and guide to his people. ಅವ ಎತ್ತ ಸಲುವಾಗಿ ಬರ್ತಾನಪ್ಪ ಅಂದ್ರೆ ಅವನ ಊರಾಗಿರ್ತಕ್ಕಂಥ ಜನರ ಬೇಸಿಕಲಿ ಮೋಸ್ಟ್ ಆಫ್ ದಿ ಪೀಪಲ್ಸ್ ವೇರ್ ವಿಲೇಜರ್ಸ್ ವೇರ್ ಅನ್ಎಜುಕೇಟೆಡ್. ಅವನ ಊರಾಗಿರ್ತಕ್ಕಂಥ ಜನರು ಹೆಂಗಾದ್ರಪ್ಪ ಅಂದ್ರೆ ಹೆಚ್ಚು ಏನಾದ್ರು ಅನ್ಎಜುಕೇಟೆಡ್ ಆದರು. ಅವರಿಗೆ ಸಹಾಯ ಮಾಡೋ ಸಲುವಾಗಿ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಊರ್ ಕಡೆ ಬರ್ತಾನೆ. ಸೊ ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ he began to serve for people as a social worker. ಅಂತ ಆಸ್ ಎ ಸೋಷಿಯಲ್ ವರ್ಕರ್, ಸಮಾಜ ಸೇವಕ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಊರಾಗ ಇರ್ತಕ್ಕಂಥ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಸೇವೆಗಳನ್ನು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಗೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ದೇರ್ ವಾಸ್ ಅ ಪೊಲಿಟಿಕಲ್ ಪಾರ್ಟಿ. ಇಟ್ಸ್ ನೇಮ್ ವಾಸ್ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಆಯ್ತು ಆ ಏರಿಯಾದಾಗ ಏನಿರ್ತದಪ್ಪ ಅಂದ್ರೆ ಒಂದು ರಾಜಕೀಯ ಪಕ್ಷ ಇರ್ತದ. ಅದಕ್ಕೆ ಏನಂತಪ್ಪ ಅಂದ್ರೆ ಶಾರ್ಟ್ ಫಾರ್ಮ್ ಆಫ್ ಪ್ಯಾಪ್. ಪ್ಯಾಪ್ ಮೀನ್ಸ್ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. And actually Marcus he was elected and he was belonged by the People's Alliance Party. ಅಂಡ್ ಮಾರ್ಕಸ್ ಈ ಏನಿರ್ತಂಡ ಅವ್ರ ಪಾರ್ಟಿ ಯಾವ್ದಪ್ಪ ಅಂದ್ರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅದ. ಅದ್ರಾಗ ಅವ ಏನ್ ಮಾಡಿರ್ತಾರಪ್ಪ ಅಂದ್ರೆ ಇಲೆಕ್ಷನ್ದಾಗ ವಿನ್ ಆಗಿರ್ತಾನು, ಗೆದ್ದಿರ್ತಾನು. And finally he was appointed or selected as a minister. And ಮುಂದೆ ಏನಾಗ್ತಪ್ಪ ಅಂದ್ರೆ ಆ ವಿನ್ ಆಗಾನ ಮಾರ್ಕಸ್ ಈ ಏನಾಗಿರ್ತನಪ್ಪ ಅಂದ್ರೆ ಮಿನಿಸ್ಟರ್ ಆಗಿರ್ತಾರೆ. ಸೊ ಸೇಮ್ ಇಂಟೆನ್ಷನ್, ಸೇಮ್ ಪರ್ಪಸ್ ಆಫ್ ಲೈಫ್, both in the sense Marcus Eve and Ruth. ಇಲ್ಲಿ ಮಾರ್ಕಸ್ ಈವ್ ಅಂಡ್ ರೂಫ್ ಇಬ್ಬರದು ಉದ್ದೇಶ ಏನದಪ್ಪ ಅಂದ್ರೆ ಸಮಾಜ ಸೇವೆ ಮಾಡೋದು. ಆ ಯುನೋಪಿಯಾ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಜನರದ ಸೇವೆಯನ್ನು ಮಾಡೋ ಸಲುವಾಗಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಇಬ್ರು ಅವ್ನು ಸರ್ವಿಸ್ ಬಿಟ್ಟು ಬಂದಿರ್ತಾನು. ಮಾರ್ಕಸ್ ಮುಂದೆ ಹೇಳ್ತಾನು, ಅವನು ಕೂಡ ಏನ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ಸರ್ವಿಸ್ ಬಿಟ್ಟ ಹಿ ಎಂಟರ್ಡ್ ಇಂಟು ದಿ ಪಾಲಿಟಿಕ್ಸ್. ಅವ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ಪಾಲಿಟಿಕ್ಸ್ದಾಗ ರಾಜಕೀಯ ಒಳಗೆ ಏನ್ ಮಾಡಿದ್ರು, ಪ್ರವೇಶವನ್ನು ಮಾಡಿದ್ರು. ಬೋತ್ ಆರ್ ಗೋಯಿಂಗ್ ಟು ಸ್ಪೆಂಡ್ ದೇರ್ ಲೈಫ್ for the enhancement of their constituency. ಆಯ್ತಾ ಇಬ್ರು ಕೂಡ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ತನ್ನ ಜೀವನವನ್ನು ಆ ಏರಿಯಾದಾಗ ಅಥವಾ ಆ ಮತಕ್ಷೇತ್ರಗಳಿಗೆ ಇರ್ತಕ್ಕಂಥ ಜನರ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪೆಂಡ್ ಮಾಡಿರ್ತಾರೆ, ಅಥವಾ ಟೈಮ್ ಅವ್ರ ಸಲುವಾಗಿ ಖರ್ಚು ಮಾಡ್ತಿರ್ತಾರೆ. ಹಿಂಗಾಗಿ ಬೋತ್ ಹ್ಯಾವಿಂಗ್ ಸೇಮ್ ವಿಷನ್, ಇಬ್ರದ್ದು ವಿಷನ್, ಡ್ರೀಮ್ ಅಂಡ್ ಏಮ್
ಆ ಸೇಮ್ ಇವ್ರ ವಿಷನ್, ಧ್ಯೇಯ, ನೆಕ್ಸ್ಟ್ ಗುರಿ ಅಥವಾ ಉದ್ದೇಶವನ್ನು ಏನಾದಪ್ಪ ಅಂದ್ರೆ ಸೇಮ್ ಇರೋದ್ರಿಂದ ಇಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರದ್ದು ಜೀವನವನ್ನು ಸುಖಮಯ ಆಗಬೇಕಂತ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಸೊ ವಿ ಸ್ಟಾಪ್ ಹಿಯರ್. ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಒನ್ ಆಲ್.